ಬೈ ಎಲೆಕ್ಷನ್ ಬಳಿಕ ಜೆಡಿಎಸ್ಗೆ ಆಪರೇಷನ್ ಭೀತಿ. ಜೆಡಿಎಸ್ನ ಹಲವು ಶಾಸಕರಿಗೆ ಕಾಂಗ್ರೆಸ್ ಗಾಳ. ಪ್ರಮುಖ ನಾಯಕರೊಬ್ಬರು ಕೈ ಹಿಡಿಯುತ್ತಾರಾ? ತೆನೆ ಹೊತ್ತ ಮಹಿಳೆಗೆ ಆಪರೇಷನ್ ಹಸ್ತದ ಟೆನ್ಷನ್. ಬೈ ಎಲೆಕ್ಷನ್ ಬಳಿಕ ಜೆಡಿಎಸ್ಗೆ ಆಪರೇಷನ್ ಭೀತಿ ಎದುರಾಗಿದೆ. ಈಗ ಜೆಡಿಎಸ್ನ ಹಲವು ಶಾಸಕರಿಗೆ ಕಾಂಗ್ರೆಸ್ ಗಾಳ ಹಾಕಿದೆ ಅಂತಕ್ಕಂಥ ಒಂದು ವಿಚಾರ ಈಗ ಏನು ಓಪನ್ ಸೀಕ್ರೆಟ್ ಆಗಿದೆ. ಪ್ರಮುಖ ನಾಯಕರೊಬ್ಬರು ಕೈ ಹಿಡಿಯುತ್ತಾರಾ ಅನ್ನೋ ಪ್ರಶ್ನೆ. ತೆನೆ ಹೊತ್ತ ಮಹಿಳೆಗೆ ಆಪರೇಷನ್ ಹಸ್ತದ ಟೆನ್ಷನ್. ಬೈ ಎಲೆಕ್ಷನ್ ಬಳಿಕ ಜೆಡಿಎಸ್ಗೆ ಈಗ ಆಪರೇಷನ್ ಭೀತಿ ಎದುರಾಗಿದೆ. ಜೆಡಿಎಸ್ನ ಹಲವು ಶಾಸಕರಿಗೆ ಕಾಂಗ್ರೆಸ್ ಗಾಳ ಹಾಕಿದೆ, ಬಲೆ ಬೀಸಿದೆ ಅಂತಕ್ಕಂಥ ಒಂದು ವಿಚಾರ ಈಗ ಎಲ್ಲ ಕಡೆ. ಮತ್ತೊಂದು ಕಡೆ ಪ್ರಮುಖ ನಾಯಕರೊಬ್ಬರು ಕೈ ಹಿಡಿಯುತ್ತಾರಾ? ತೆನೆ ಹೊತ್ತ ಮಹಿಳೆಗೆ ಆಪರೇಷನ್ ಹಸ್ತದ ಟೆನ್ಷನ್. ಬೈ ಎಲೆಕ್ಷನ್ ಬಳಿಕ ಈಗ ಜೆಡಿಎಸ್ಗೆ ಹೊಸ ಭೀತಿ ಶುರುವಾಗಿರ್ತಕ್ಕಂಥದ್ದು, ಅದು ಆಪರೇಷನ್ ಭೀತಿ. ಯಾಕೆಂತಂದರೆ ಎಲ್ಲೊಂದು ಕಡೆ ರಾಮನಗರದಿಂದ ನಿಮ್ಮನ್ನು ವಾಶೌಟ್ ಮಾಡ್ತೀನಿ ಅಂತ ಹೇಳಿದರು ಡಿ ಕೆ ಬ್ರದರ್ಸ್. ಹೇಳಿದಂತೆ ಈಗ ರಾಮನಗರ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿದ್ದಾರೆ. ಇದರ ಬೆನ್ನಲ್ಲೇ ಸಿ ಪಿ ಯೋಗೇಶ್ವರ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಪ್ಪ ಅಂತಂದರೆ, ನಾವು ಕಾಂಗ್ರೆಸ್ ಸೇರ್ಕೊಳ್ಳಿಕ್ಕೆ ಅನೇಕ ಜನ ಜೆ ಡಿ ಎಸ್ ಶಾಸಕರು ರೆಡಿಯಾಗಿದ್ದಾರೆ. ಅವ್ರನ್ನ ಕರ್ಕೊಂಬರ್ತಕ್ಕಂಥ ಕೆಪಾಸಿಟಿ ನನಗಿದೆ. ಈ ಹಿಂದೆ ನನ್ನ ಕೆಪಾಸಿಟಿ ಏನು ಅಂತ ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಇದೀಗ ಬೈ ಎಲೆಕ್ಷನ್ನಲ್ಲಿ ಇದ್ದ ಒಂದು ಟಿಕೆಟ್, ರಾಮನಗರದಲ್ಲಿ ಇದ್ದ ಒಂದು ಕ್ಷೇತ್ರ ಅವ್ರದ್ದು ಭದ್ರಾಕೋಟೆ, ಚನ್ನಪಟ್ಟಣ. ಆ ಚನ್ನಪಟ್ಟಣವನ್ನು ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗೆ ಬಿಟ್ಟು ಕೊಟ್ಟಾಗಿದೆ ಜೆ ಡಿ ಎಸ್ಸು. ಅದರ ಬೆನ್ನಲ್ಲೇ ಈಗ ಆಪರೇಷನ್ ಹಸ್ತದ ಭೀತಿ. ಒಂದು ಕಡೆ ಕಾಂಗ್ರೆಸ್ನ ನಾಯಕರು ಜೆ ಡಿ ಎಸ್ನ ಶಾಸಕರನ್ನು ಸೆಳೀತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಅದರ ನಡುವೆ ಅನೇಕರು ಜೆ ಡಿ ಎಸ್ಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ಗೆ ಬರ್ತಾರೆ ಅಂತಕ್ಕಂಥದ್ದು. ಸೊ ಆಪರೇಷನ್ ಹಸ್ತದ ಭೀತಿಯಿಂದ ವಿಚಲಿತರಾಗಿರುವ ಎಚ್ ಡಿ ಕೆ. ಚನ್ನಪಟ್ಟಣ ಸೋಲಿನಿಂದ ಕಂಗೆಟ್ಟಿರುವ ಜೆ ಡಿ ಎಸ್. ಇದ್ದಕ್ಕಿದ್ದಂತೆ ಜೆಡಿಎಲ್ಪಿ ಕರೆದ ಎಚ್ ಡಿ ಕುಮಾರಸ್ವಾಮಿ. ಶಾಸಕರನ್ನ ಉಳಿಸಿಕೊಳ್ಳಲು ಮುಂದಾದ ಎಚ್ ಡಿ ಕೆ. ಆಪರೇಷನ್ ಹಸ್ತದ ಭೀತಿಯಿಂದ ವಿಚಲಿತರಾಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರು. ಚನ್ನಪಟ್ಟಣ ಸೋಲಿನಿಂದ ಕಂಗೆಟ್ಟಿರುವ ಜೆ ಡಿ ಎಸ್. ಸದ್ಯ ಇದ್ದಕ್ಕಿದ್ದಂತೆ ಜೆಡಿಎಲ್ಪಿ ಕರೆದಿರ್ತಕ್ಕಂಥದ್ದು ಎಚ್ ಡಿ ಕುಮಾರಸ್ವಾಮಿ ಅವರು. ಶಾಸಕರನ್ನು ಉಳಿಸಿಕೊಳ್ಳಲು ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ಯಾಕೆಂತಂದರೆ ಒಂದು ಕಡೆ ಉಪಚುನಾವಣೆ ಸೋಲು, ಚುನಾವಣೆಯಲ್ಲಿ ಸೋಲು ಅನ್ನೋದಿದೆಯಲ್ಲ ಅದು ಸಾಮಾನ್ಯ. ಆದರೆ ಅದನ್ನು ಅನುಭವಿಸೋದಿದೆಯಲ್ಲ ಅದು ಕಷ್ಟ. ಹೇಳ್ಬೋದು ಸೋಲು ಸಾಮಾನ್ಯ, ಗೆಲುವು ಸಾಮಾನ್ಯ ಅಂತ. ಆದರೆ ಅದನ್ನು ನಾವು ಸ್ವೀಕಾರ ಮಾಡೋದು ತುಂಬ ಕಷ್ಟ. ಸೊ ಅಂಥ ಒಂದು ಪರಿಸ್ಥಿತಿಯಲ್ಲಿ ಈಗ ಎಚ್ ಡಿ ಕುಮಾರಸ್ವಾಮಿ ಇರ್ತಕ್ಕಂಥದ್ದು. ನಿಖಿಲ್ ಕುಮಾರಸ್ವಾಮಿ ಅವರು 3 ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದರು. 3 ಚುನಾವಣೆಗಳು ಕೂಡ 3 ಡಿಫ್ರೆಂಟ್ ಪ್ಲೇಸ್ಗಳು, 3 ಕೂಡ ಬೇರೆ ಬೇರೆ ಚುನಾವಣೆಗಳು. ಒಂದು ಲೋಕಸಭಾ ಚುನಾವಣೆ ಮಂಡ್ಯದಲ್ಲಿ, ಇನ್ನೊಂದು ವಿಧಾನಸಭಾ ಜನರಲ್ ಎಲೆಕ್ಷನ್ನು ರಾಮನಗರ ಜಿಲ್ಲೆಯಲ್ಲಿ, ಇನ್ನೊಂದು ಉಪಚುನಾವಣೆ ಚನ್ನಪಟ್ಟಣದಲ್ಲಿ. ಆ 3 ಚುನಾವಣೆಗಳಲ್ಲೂ ನಿಜಕ್ಕೂ ಕೂಡ, ಯಾಕೆಂತಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದಷ್ಟು ಅನುಭವಗಳಾಗ್ತವೆ. ಆತ ಪದೇ ಪದೇ ಪಥವನ್ನು ಬದಲಿಸ್ತಾ ಇದ್ದರೆ ಆ ದಾರಿಯಲ್ಲಿ ಈ ದಾರಿಯಲ್ಲಿ ಯಾವ ದಾರಿ ಕರೆಕ್ಟ್ ಅನ್ನೋದೇ ಗೊತ್ತಾಗಲ್ಲ. ಸೊ ಅಂಥ ಪರಿಸ್ಥಿತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ಆದರೂ ಕೂಡ ಜನರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಕ್ಕಂಥದ್ದು, ಬೆಂಬಲಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳು ಸಲ್ಲಿಸತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇವತ್ತು ಚನ್ನಪಟ್ಟಣದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು. ಮತ್ತೊಂದು ಕಡೆ ಈಗ ಬೈ ಎಲೆಕ್ಷನ್ ಬಳಿಕ ಆಪರೇಷನ್ ಹಸ್ತದ ಭೀತಿ ಜೆ ಡಿ ಎಸ್ ನಾಯಕರಿಗೆ ಕಾಡ್ತಾ ಇದೆಯಾ? ಹಾಗಾಗಿ ಈಗ ಜೆ ಡಿ ಎಲ್ ಪಿ ಮೀಟಿಂಗನ್ನು ಕರೆದ್ರ, ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದ್ರ. ಸೊ ಕರೀಲಿಕ್ಕೆ ಈಗ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ಸಂಧ್ಯಾ ಸೊರಬ ಅವರು ಫೋನೋ ಸಂಪರ್ಕದಲ್ಲಿ ನಮ್ಮೊಟ್ಟಿಗೆ ಜಾಯ್ನ್ ಆಗ್ತಿದ್ದಾರೆ. ಸಂಧ್ಯಾ, ಬಹಳ ಮುಖ್ಯವಾಗಿ ಎಲ್ಲೊಂದು ಕಡೆ ಸೋಲು ಅಷ್ಟು ಸುಲಭವಾಗಿ ಯಾರು ಕೂಡ ಜೀರ್ಣ ಮಾಡ್ಕೊಳ್ಳಿಕ್ಕಾಗಲ್ಲ. ಅದರ ಬೆನ್ನಲ್ಲೇ ಇದ್ದಂಥ ಶಾಸಕರನ್ನ ಮತ್ತೆ ಹೈಜಾಕ್ ಮಾಡ್ತಾರೆ ಅಂತ ಅದು ಕೂಡ ತಡ್ಕೊಳ್ಳೋಕ್ಕಾಗಲ್ಲ. ಸೊ ಜೆ ಡಿ ಎಸ್ನ ನಾಯಕರು, ದಳಪತಿಗಳು ಈ 2 ವಿಚಾರಗಳಿಗೆ ಟಕ್ಕರ್ ಕೊಡಲಿಕ್ಕೆ ಯಾವ ರೀತಿ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಸಂಧ್ಯಾ? ಲಕ್ಷ್ಮೀಪತಿ, ಈಗ ಏನು ಚನ್ನಪಟ್ಟಣ ಹಾಗೂ ರಾಮನಗರ, ಮುಖ್ಯವಾಗಿ ರಾಮನಗರದಲ್ಲೇ ಚನ್ನಪಟ್ಟಣ ಬರೋದು, ಅವರೊಂದು ರಾಮನಗರದಿಂದ ಜೆಡಿಎಸ್ ವಾಶೌಟ್ ಆಗತ್ತೆ ಅಂತ ಒಂದು ಭೀತಿ ಇದೆ. ಇಡೀ ಕರ್ನಾಟಕದಲ್ಲಿ ಹೋಗುತ್ತೆ ಅಂತ, ಅವ್ರಿಗೆ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಂತ ರಾಮನಗರ
ಹಾಗಾಗಿ ಅದೇ ಚನ್ನಪಟ್ಟಣದಲ್ಲಿ ಇವ್ರು ಸೋಲ್ತಾರೆ ಅಂತ ಅಂದ್ರೆ ಇವ್ರದ್ದು ಜೆಡಿಎಸ್ ಮುಗೀತು ಅನ್ನೋದು ಕೂಡ ಸಿದ್ದರಾಮಯ್ಯ ಹೇಳ್ತಾ ಇದ್ರು. ಮತ್ತೆ NDA ಒಕ್ಕೂಟ ಕೂಡ ಇವ್ರು ಸೇರ್ತಿದ್ರು. ಈಗಾಗಲೇ GT ದೇವೇಗೌಡರು ಒಂದು ಹೆಜ್ಜೆ ಕಾಂಗ್ರೆಸ್ ಹತ್ತ ಇಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನೂ 3-4 ಜನ ಶಾಸಕರು ಕೂಡ ಇಟ್ಟಿದ್ದಾರೆ. ಆದ್ರೆ ಅವ್ರ ಹೆಸರು ಯಾವುದು ಅಂತ ಗೊತ್ತಿಲ್ಲ. ಈಗ ಇರುವಂತ ಶಾಸಕರನ್ನ ಉಳಿಸಿಕೊಳ್ಳುವ ಮಹತ್ತರ ಜವಾಬ್ದಾರಿ ಮತ್ತು ಆಪರೇಷನ್ ಹಸ್ತದ ಭೀತಿ ಕುಮಾರಸ್ವಾಮಿಯನ್ನ ಕಾಡ್ತಾ ಇದೆ. ಹಾಗಾಗಿ ಅವರು ಎಲ್ಲಾ ಶಾಸಕರಿಗೆ ವಿಪ್ ಜಾರಿ ಮಾಡಿದ್ದಾರೆ. ನಾಳೆ ಬಿಡದಿಯ ತೋಟದ ಮನೆಯಲ್ಲಿ ಏನು JDLP ನಡೆಯುತ್ತೆ ಅದಕ್ಕೆ ಭಾಗವಹಿಸಬೇಕು ಅಂತ ಎಲ್ಲರಿಗೂ ವಿಪ್ ಜಾರಿಯಾಗಿದೆ. ನಾಳಿನ ಸಭೆಯಲ್ಲಿ ಪಕ್ಷ ಸಂಘಟನೆ ಜೊತೆಗೆ ಯಾವ ಶಾಸಕರ ನಡೆ ಎತ್ತ ಅಂತ ಕೂಡ ಒಂದು ಚಿಂತನೆ ನಡೆಯುತ್ತೆ. ಅಲ್ಲಿ ಪಕ್ಷದ ಕಾರ್ಯಕರ್ತರ ಸಮಸ್ಯೆಗಳೇನು ಮತ್ತೆ NDA ಜೊತೆಗಿನ ಅವರ ಒಡನಾಟ ಮತ್ತೆ ಕಾರ್ಯಕರ್ತರ ಏನು ಬಿಜೆಪಿ ಮತ್ತೆ JDS ನ ಕಾರ್ಯಕರ್ತರದೇನು ಕಚ್ಚಾಟ ಎಲೆಕ್ಷನ್ ಟೈಮ್ ಅಲ್ಲಿ ನಡೀತು. ಮತ್ತೆ ಮುಖ್ಯವಾಗಿ ಚನ್ನಪಟ್ಟಣದ ನಿಖಿಲ್ ಸೋಲಿಗೆ ಕಾರಣ ಏನು, ಏನಾಯ್ತು, ನಮ್ಮ ಕಾರ್ಯಕರ್ತರು ಯಾಕೆ ಕೆಲಸ ಮಾಡಿಲ್ಲ ಅನ್ನೋದ ಚರ್ಚೆ ಕೂಡ ನಡೆಯುತ್ತೆ. JDLP ಶಾಸಕರನ್ನು ಉಳಿದಿರುವಂತಹ ಶಾಸಕರನ್ನಿದ್ದಾರೆ ಅವರನ್ನ ಉಳಿಸ್ಕೊಳ್ಳಲೇಬೇಕು. ಯಾಕಂದ್ರೆ ಒಂದಿಷ್ಟು ಜನಕ್ಕೆ ಬಿಜೆಪಿ ಜೊತೆಗೆ ಕುಮಾರಸ್ವಾಮಿ ಹೋಗಿದ್ದು ಇಷ್ಟ ಇಲ್ಲ. ಹಾಗಾಗಿ ರಾಜ್ಯಾಧ್ಯಕ್ಷ ಸ್ಥಾನವನ್ನೇ ಇಬ್ರಾಹಿಂ ಹೋಗಿದ್ರು.